ಹಾಸನದಲ್ಲಿ ಖಾಸಗಿ ಬಸ್ ಹೊತ್ತಿ ಉರಿದಿದೆ. ಪ್ರಯಾಣಿಕರು ಜಸ್ಟ್ ಮಿಸ್ ಆಗಿದ್ದಾರೆ. ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಸ್ಲೀಪರ್ ಕೋಚ್ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದ 36 ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಹಾಸನದಲ್ಲಿ ನಡೆದಿರುವಂತಹ ಘಟನೆ. ಈ ಬಸ್ಸು ಮಂಗಳೂರಿಂದ ಬೆಂಗಳೂರಿಗೆ ಬರ್ತಾ ಇತ್ತು. ಸ್ಲೀಪರ್ ಕೋಚ್ ಎನ್ನುವಂತ ಮಾಹಿತಿ ಇದೆ. ಚಾಲಕನ ಸಮಯ ಪ್ರಜ್ಞೆಯಿಂದ 36 ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಹಾಸನ ತಾಲೂಕಿನ ಶಾಂತಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಟೈರ್ಗೆ ಬೆಂಕಿ ಹೊತ್ತಿಕೊಳ್ತಾ ಇದ್ದಂತೆ ಗಮನಿಸಿ ಬಸ್ಸನ್ನ ಚಾಲಕ ನಿಲ್ಲಿಸಿದ್ದಾನೆ. ಬಸ್ ನಿಲ್ಲಿಸಿ ಎಲ್ಲಾ ಪ್ರಯಾಣಿಕರನ್ನ ಎಬ್ಬಿಸುವಂತ ಕೆಲಸವನ್ನ ಬಸ್ನ ಚಾಲಕ ಮಾಡಿದ್ದಾರೆ. ನಿದ್ದೆಯ ಮಂಪರ್ನಲ್ಲಿದ್ದಂತ ಪ್ರಯಾಣಿಕರು ಅದೃಷ್ಟವಶಾತ್ ಪಾರಾಗಿದ್ದಾರೆ. ಬೆಂಕಿಯ ರಭಸಕ್ಕೆ ಬಸ್ಸು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಎನ್ನುವಂತ ಮಾಹಿತಿ ಇದೆ. ಖಾಸಗಿ ಬಸ್ ಮಂಗಳೂರಿನಿಂದ ಹೊರಟು ಬೆಂಗಳೂರಿಗೆ ಬರ್ತಾ ಇತ್ತು. ಭಾರತ್ ಹೆಸರಿನ ಖಾಸಗಿ ಬಸ್ ಯಾವ ರೀತಿಯಾಗಿ ಹೆದ್ದಾರಿಯಲ್ಲಿ ಹೊತ್ತಿ ಉರಿತಾ ಇದೆ ನೋಡ್ತಾ ಇರಬಹುದು ವಿಜುವಲ್ಸ್ಗಳಲ್ಲಿ ನೀವು ಕೂಡ. ಈ ಬಸ್ನಲ್ಲಿ 36 ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಾ ಇದ್ರು ಮಂಗಳೂರಿನಿಂದ ಬೆಂಗಳೂರು ಕಡೆಗೆ. ಆದರೆ ಹಾಸನಕ್ಕೆ ಬರ್ತಾ ಇದ್ದಂತೆ ಬಸ್ನ ಟೈರ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಕೂಡಲೇ ಬಸ್ನ ಚಾಲಕ ಎಚ್ಚೆತ್ತುಕೊಂಡು ಬಸ್ನಲ್ಲಿದ್ದಂಥ ಎಲ್ಲ ಪ್ರಯಾಣಿಕರನ್ನ ಕೂಡ ಕೆಳಗೆ ಇಳಿಸುವಂಥ ಕೆಲಸವನ್ನ ಮಾಡಿದ್ದಾರೆ. ಕೆಳಗೆ ಇಳಿಸಿ ಅವರ ಪ್ರಾಣವನ್ನ ಉಳಿಸಿದ್ದಾನೆ. ಅಷ್ಟೇ ಅಲ್ಲದೆ ಅಷ್ಟರಲ್ಲಾಗಲೇ ಟೈರ್ಗೆ ಹೊತ್ತಿಕೊಂಡಂಥ ಬೆಂಕಿ ಇಡೀ ಬಸ್ಗೆ ಆವರಿಸಿ ಹೆದ್ದಾರಿಯಲ್ಲೇ ಸುಟ್ಟು ಕರಕಲಾಗಿದೆ ಸ್ಲೀಪರ್ ಕೋಚ್ ಬಸ್. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಚಿತ್ರದುರ್ಗದಲ್ಲಿ ನಡೆದಂತಹ ಖಾಸಗಿ ಬಸ್ ದುರಂತ ಮಾಸುವ ಮುನ್ನವೇ ಹಾಸನದಲ್ಲೂ ಕೂಡ ಅಂತದ್ದೇ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಆದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯಾದ ಪ್ರಾಣಾಪಾಯ ಆಗಿಲ್ಲ. ಆದ್ರೆ ಖಾಸಗಿ ಬಸ್ ಈಗ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ನಾವೀಗ ಹಾಸನ ಜಿಲ್ಲೆಯ ಶಾಂತಿ ಗ್ರಾಮದ ಬಳಿ ಇದೀವಿ. ಏನು ಬಸ್ ಸುಟ್ಟು ಕರಕಲಾಗಿತ್ತು ಆ ಒಂದು ಸ್ಥಳದಲ್ಲಿ ಇದೀವಿ. ನೋಡ್ಬೋದು ಈ ಒಂದು ಬಸ್ ಖಾಸಗಿ ಬಸ್ ಏನಿದೆ ಇದು ಈಗ ಕಳೆದ ರಾತ್ರಿ 2:30 ಸುಮಾರಿಗೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಸುಮಾರು 36 ಜನರ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥದ್ದು. ಕಳೆದ ರಾತ್ರಿ ಏನು 2:30ಕ್ಕೆ ನಡೆದಂತಹ ಘಟನೆ. ಮಂಗಳೂರಿನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಘಟನೆಗೆ ಮೂಲ ಕಾರಣ ಏನು ಅಂತಂದ್ರೆ ಟೈರ್ ಬ್ಲಾಸ್ಟ್ ಆಗಿರತಕ್ಕಂಥದ್ದೇ ಈ ಒಂದು ಏನು ಈ ಅಗ್ನಿ ಅವಘಡಕ್ಕೆ ಮೂಲ ಕಾರಣ ಅಂತ ನೋಡ್ಬೋದು. ನಾವಿಲ್ಲಿ ನೋಡ್ತಾ ಇರ್ಬೋದು ಏನು ಬಲಭಾಗದಲ್ಲಿ ಇರ್ತಕ್ಕಂತಹ ಈ ಒಂದು ಟೈರ್ ಬ್ಲಾಸ್ಟ್ ಆದ ಕಾರಣ ಸಂಪೂರ್ಣವಾಗಿ ಬಸ್ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಇದು AC ಸ್ಲೀಪರ್ ಆಗಿರೋದ್ರಿಂದ ಮಧ್ಯರಾತ್ರಿ 2:30 ಆಗಿರೋ ಎಲ್ಲರೂ ಕೂಡ ನಿದ್ರೆಯಲ್ಲಿದ್ರು. ಆದ್ರೆ ಏನು ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಸುಮಾರು 36 ಜನರ ಪ್ರಾಣ ಉಳಿದಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಬಹಳ ಸೇಫ್ ಆಗಿ ನಾವು ಕಳ್ಸಿದ್ವಿ. ಆದ್ರೆ ಅದೃಷ್ಟ ನಮ್ಮ ಪರವಾಗಿತ್ತು. ದೇವರು ನಮ್ ಜೊತೆ ಇರೋದ್ರಿಂದ ಯಾವುದೇ ರೀತಿ ಅಹಿತಕರ ಘಟನೆ ಆಗಿಲ್ಲ. ಆದ್ರೆ ಬಸ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಈ ಒಂದು ಬಸ್ ಭಾರತ್ ಕಂಪ್ನಿಗೆ ಸೇರಿರ್ತಕ್ಕಂಥದ್ದು. ಆದ್ರೆ ಬಸ್ ಹೋದ್ರೂ ಪರವಾಗಿಲ್ಲ, ನಮ್ಗೆ ಪ್ರಯಾಣಿಕರು ಬದುಕಿಸಿದ್ದೆ ನಮ್ಗೆ ಒಂದ್ ರೀತಿ ಸಾರ್ಥಕ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು. ಸಚಿನ್ ಶೆಟ್ಟಿ, ಪವರ್ ಟಿವಿ, ಹಾಸನ.